ಬರಬೇಕು ಅಂತ ಇದ್ರೆ ನಿನ್ನಂತಹ ಮಾನಸರಿಗೆ ಏನಾದರೂ ಎಲ್ಲಿಯಾದರೂ ಯಾರಿಂದಾದರೂ ಒಂದು ಅಪಮಾನ ಆಯಿತು ಆಗ ಅಪಮಾನ ಆಯಿತು ನನಗೆ ಅಲ್ಲ ಇದನ್ನೇ ಹೇಳಬೇಕು. ನೀನಿರುವಾಗ ಬೇರೆಯವರಿಂದ ಆಗಲಿಕ್ಕಿಲ್ಲ. ಅರ್ಥ ಆಯ್ತು ನನಗೆ. ಹಾಗಿದ್ರೆ ನಾನೇ ಕಾರಣ ಅಂತ ನಾನು ಹೇಳಿದನಾ? ಅಲ್ಲ ಬೇಡ, ನೀನಿರುವಾಗ ಬೇರೆಯವರಿಗೆ ಧೈರ್ಯ ಬರಲಿಕ್ಕಿಲ್ಲ, ನಿನಗೆ ಧೈರ್ಯ ಕಡಿಮೆ ಇಲ್ಲ. ಅಲ್ಲ ನಾನು ಇರುವಾಗಲೂ ನಿನಗೆ ಅಪಮಾನ ಆಗಬೇಕಿದ್ರೆ ನನಗೆ ಆಗಲ್ವಾ? ಈಗ ಸ್ವಲ್ಪ ತಲೆ ಎತ್ತಿ ನೋಡಿ. ಮುಂದೆ ಇವತ್ತು ಬೆಳಿಗ್ಗೆ ಅದನ್ನು ನೆನಪಿಸಿಕೋ ನೀನು. ಕರ್ಣನನ್ನು ಕೊಲ್ಲುತ್ತೇನೆ ಅಂತ ಯಾವತ್ತೋ ಮಾಡಿದ ಪ್ರತಿಜ್ಞೆ ಮತ್ತೆ ಪ್ರತಿಜ್ಞೆ ಮಾಡಿದ್ವಿ. ಧರ್ಮರಾಯನ ಬಿಡಾರದಲ್ಲಿ ಪ್ರತಿಜ್ಞೆ ಮಾಡಿ ಹೊರಟದ್ದು ನಿನ್ನ ಆಶೀರ್ವಾದ ಕೊಂಡು. ಉದಯಿಸುವ ಸೂರ್ಯ ಅಸ್ತ ಆಗುವುದಕ್ಕೆ ಮೊದಲು ಕರ್ಣನ ತಲೆ ತೆಗೆಯುತ್ತೇನೆ ಅಂದ್ರೆ ಮೊದಲಿದ್ದನ್ನೇ ಊರ್ಜಿತಗೊಳಿಸಿದ್ದು ನೀನು. ಹೌದಾ? ಮತ್ತೆ ನೆನಪಿಸಿ. ಈಗ ಪ್ರಾರ್ಥನಂಥವ ಪ್ರತಿಜ್ಞೆ ಮಾಡಿದರೆ ಅದು ಸದಾ ಎಚ್ಚರದಲ್ಲಿ ಇರಬೇಡುವ ಬೇಡುವ? ಮೊದಲಿನ ಪ್ರತಿಜ್ಞೆಗೆ ಅವಧಿ ನಿರ್ಣಯ ಇರಲಿಲ್ಲ, ಇವತ್ತು ಅವಧಿ ನಿರ್ಣಯ ಮಾಡಿದ್ದೆ. ಅವಧಿ ಮಾಡಿದ್ದಿ. ಈಗ ಮಾಡಿದ್ದು ಯಾಕೆ? ಈಗ ಕರ್ಣನನ್ನು ಕೊಲ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದ್ದು ಯಾಕೆ? ಅಂಥ ಧೂರ್ತ ಯಾರು? ಕರ್ಣ. ಈಗ ಕರ್ಣ ಧೂರ್ತನ ಇಲ್ಲ ಅಂತೆಲ್ಲ ಹೇಳಿಲ್ಲ ನಾನು. ಧೂರ್ತ ನೀನು ಪ್ರತಿಜ್ಞೆ ಮಾಡ್ತೀಯ? ನಾ ಪ್ರತಿಜ್ಞೆ ಮಾಡಿದ. ನಾನು ಧೂರ್ತ ಅಂತ ಪ್ರತಿಜ್ಞೆ ಮಾಡಿದೆ. ಧರ್ಮರಾಯನಿಗೆ ಸಂತೋಷ ಆಯ್ತು. ಹೌದು, ದಿಂಬೆಲ್ಲ ತೆಗೆದು ನೆಟ್ಟಾಗಿ ಕೂತ. ಈಗ ನಾನು ಹೋಗಿ ಸಂಧಾನಕ್ಕೆಲ್ಲ ಹೋಗಿ ಅಷ್ಟೆಲ್ಲ ಕೆಲಸ ಮಾಡಿದಾಗ ಉಂಟಲ್ಲ, ಸ್ವಲ್ಪ ಆದ್ರೂ ಪರಿವರ್ತನೆ ಮಾಡುವುದಿಲ್ಲ. ಅಲ್ಲಿ ನೀನು ಏನೋ ಪಾತಕಿ ಬರಿದೆ ಸಾಯೋದಿಲ್ಲ ದೊಡ್ಡ ದೊಡ್ಡ ಶಬ್ದ ಹೇಳಿದ. ಅಲ್ಲ ಎಲ್ಲ ಹೇಳಿದೆ, ಏನು ಹೇಳಿದ್ರು ಪರಿಣಾಮ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಇವ ಇದು ಊರು ಕೂತಿದ್ದ. ಕೌರವ ಒಳ್ಳೆಯವ, ಕಾಳು ಮಾಡಿದ ಇವರು 4 ಮಂದಿ ಸೇರಿಸಿದ್ರು. ಅದರಲ್ಲಿ ಪ್ರಧಾನ ಇವ ಕಾರ್ಯಸಖ. ಕರ್ಣನ ಬಾಹುಬಲದ ಆಶ್ರಯದಲ್ಲಿ ನಿಷ್ಪಾಂಡ ಪೃಥ್ವಿಯನ್ನು ಆಳುತ್ತೇನೆ ಕನಸು ಕಂಡಿದ್ದಾರೆ. ಪ್ರಪಂಚದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಪ್ರಪಂಚದಲ್ಲಿ ಅನೇಕ ಮಂದಿ ದೊಡ್ಡವರು ಅಂತ ಎನ್ನಿಸುವವರು ಅಪವಾದದಿಂದ ಮುಕ್ತಿ ಆಗೋದು ನಿನ್ನಂತವರು ಇದ್ದಾರೆ. ಭಾರಿ ಒಳ್ಳೆಯವರು. ಇವರು ಹಾಳು ಮಾಡುವುದಿಲ್ಲ. ಇವರು ಹಾಳು ಮಾಡದಾಗ ಅವರಿಗೆ ಸ್ವಯ ಇಲ್ಲ. ಇವರು ಹಾಳು ಮಾಡುವುದು ಅವರನ್ನು ಅಲ್ಲ ಇರಲಿ, ಅವರಿಗೆ ಸ್ವಂತ ಬುದ್ಧಿ ಇಲ್ಲ. ಅವರಿಗೆ ಎಷ್ಟು ಬುದ್ಧಿ ಇದ್ರು ಅಲ್ಲ, ಕೆಲವು ಸಲ ಇಂಥವರ ಸಹವಾಸ ಹಾಗೆ ಸಂಸರ್ಗಜ ದೋಷಗುಣ ಅಲ್ವಾ? ಹಾಗಾಗಿ ಅಂತಹ ಧೂರ್ತನಾದಂತಹ ಕರ್ಣ ಮಾಡಿದ 1-2 ಕೆಲಸದಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಅಷ್ಟೆಲ್ಲ ಮಾಡಿದಂತಹ ಕರ್ಣ ಎಲ್ಲಿಂದ ಅರ್ಜುನನನ್ನು ತೋರಿಸಿಕೊಟ್ರೆ ಅವರಿಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಪಾರಿತೋಷಿಕ ಹೇಳಿಕೊಂಡು ಬಂದಿದ್ದಾನೆ. ಇವತ್ತು ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಘೋಷಣೆ. ಅದು ನೆನಪುಂಟವರಿಗೆ ಬಿಲ್ಮಂಗಲದ ಸಮಯದಲ್ಲಿ ಅಷ್ಟೆಲ್ಲ ಮಾಡಿಯೂ ಪ್ರಯೋಜನ ಆಗಲಿಲ್ಲ ಅಲ್ಲ. ಹಾಗಾಗಿ ಒಂದಲ್ಲ ಒಂದು ಜನ ಮುಖಾಮುಖಿಯಾಗಬೇಕು. ಗೋಗ್ರಹಣದಲ್ಲಿ ಆಗಿದ್ದಾನೆ, ಅಲ್ಲಿ ಚಿತ್ರಸೇನದ ಕಾಲದಲ್ಲಿ ಆಗಿದ್ದಾನೆ. ಅದಾದ್ರೂ ಅವನಿಗೆ ಪಾಠ ಇಲ್ಲ. ರಥ ಕಟ್ಟುವವನಿಗೆ ಒಟ್ಟೆ ಉದ್ಯೋಗ ಸಿಕ್ಕಿತ್ತು. ಇವನ ಹೊಂದಿದ ರಥ ಹುಡಿಯಾಗ ದ್ರೌಪದಿಯ ಮಾನಾಭರಣ ಮಾಡುವ ಗಗೈಸಿ ನಕ್ಕವ ಇವನೇ, ಕೈ ತಟ್ಟಿ ನಕ್ಕವ. ಅಂತಹ ಧೂರ್ತ ಕರ್ಣ ಇವತ್ತು ಎದುರಿಗೆ ಇರುತ್ತಾ ವಿಜೃಂಭಿಸಬೇಕು ಅಂತ ಇದ್ರೆ ಹೋರಾಡಬೇಕಾದಂತಹ ಯೋಧ ನೀನು ಆ ಕಡೆಗೆ ನೋಡುವುದಿಲ್ಲ. ಇಷ್ಟೊಂದು ಸೈನ್ಯ ನಿನ್ನ ಕಡೆಗೆ ದೃಷ್ಟಿ ಇಟ್ಟುಕೊಂಡು ನೋಡ್ತಾ ಇದೆ. ಆದರೆ ನೀನೇನು ಮಾಡಿದ್ದಿ? ನಿನ್ನ ಗಾಂಡೀವ ಧನುಸದು ಇಂಥದ್ದು ಅದು ಹಾಗೆ ಇಲ್ಲಿಗಿದ್ದದ ಗಾಂಡೀವ ಧನುಸಿದು ಎಲ್ಲರ ಕೈಗೆ ಅದು ಬರ್ತದ? ಅದು ಎತ್ತಲಿಕ್ಕೆ ಆಗುದಿಲ್ಲ. ಅದೀಗ ಉರುಗಲ್ಲ ನಿನಗೆ. ಈಗ ಒಂದು ವಿಶ್ರಾಂತಿ ಬರುವಾಗ ಮತ್ತೆ ಇದ್ದದ್ದನ್ನು ಹಿಡ್ಕೊಳ್ಳೋದು. ಅಲ್ಲ, ವಿಶ್ರಾಂತಿ ಮಾಡ್ಲಿಕ್ಕೆ ಇದ್ದ ಜಾಗ ಸ್ವಲ್ಪ ಅಲ್ಪ ವಿರಾಮ. ಈಗ ಒಂದು ಮಾತು ಹೇಳ್ತೇನೆ, ಈಗ ನೀನು ಅಲ್ಲದಿದ್ರೆ ಉಂಟಲ್ಲ, ಈಗ ನಮ್ಮಂತವ್ರು ಯಾವ್ದು ಪ್ರಯತ್ನ ಮಾಡ್ಬೇಕಾಗ್ತದೆ. ಇದನ್ನೇ ಹೇಳ್ಕೊಳ್ತೀಯಾ?
ಇದ್ರೆ, ಅದಕ್ಕೆ ಸರಿಯಾಗಿ ಹಿಮ್ಮೇಳವಾದ ಇದ್ರೆ ಹೌದು. ಕುಣಿತ ಗೊತ್ತಿಲ್ಲದವರಿಗೂ ಕೈಗಾಲ ಆಡಿಸಬೇಕು ಅಂತ ಅನ್ನಿಸ್ತದೆ. ಆವಾಗ ಕೈಕಾಲ ಅಲ್ಲಾಡಿಸಿದ್ದನ್ನು ಕುಣಿತ ಅಂತ ತಿಳಿಯುವವರು ಇರ್ತಾರೆ. ಅಲ್ಲ ಇದ್ದಾರೆ ಅಲ್ವಾ? ಈಗ ಏನು ಗೊತ್ತಿಲ್ಲ ತಲೆಯಾಡಿಸುವವರಿಗೂ ಇದ್ದಾರೆ. ಅವರಿಗೆ ಸಂಗೀತ ಅಂದ್ರೆ ಏನು ಅಂತ ಗಂಧಗಾಲಿಗೆ ಸಂಗೀತ ಗೊತ್ತಿದ್ದ ಮಾತಾರೆ ಅಲ್ಲಾಡಿಸುವುದಿಲ್ಲ. ಇಲ್ಲ. ಅಲ್ಲಾಡಿಸಲ್ಲ ಗೊತ್ತಾಗ ಹೀಗೆ ಮಾಡುದು ಏನು ಗೊತ್ತಿಲ್ಲ ಅಂತ. ಅಂದ್ರೆ ಪರಿಣಾಮ ಅದು. ಅದಕ್ಕೆ ಹೇಳುದು ಪರಿಸರದ ಪ್ರಭಾವ. ಈಗ ನಾನು ವಾದನ ಪಟ್ಟುತ್ತೋ ಇಲ್ಲರೋ ತೊಡೆಗೆ ಬಡ್ದಾಗೆ. ಹೌದು, ಅವನಿಗೆ ಗೊತ್ತೇ ಇಲ್ಲ, ಸುಮ್ಮನೆ ತೊಡೆಗೆ ಬಡಿದಷ್ಟೇ ಅಷ್ಟೇ. ನಾನು ಯುದ್ಧ ಮಾಡಲಿಲ್ಲ ಅಂತ ಏನಿಲ್ಲ, ಯುದ್ಧ ಬೇಕಾದಷ್ಟು ಮಾಡಿದೆ. ಮಾಡಿದ ಯುದ್ಧ ಇದು ಗೋಪಾಲಕರು ಎಷ್ಟು ಎಷ್ಟು ಮಾಡಿ ನೀನೊಂದು 6-7 ವರ್ಷ ಆಗುವಾಗಲೇ ಹೌದು ಹೌದಾ ಗಾಡಿಯನ್ನು ಹುಡಿ ಮಾಡುವುದು, ಎತ್ತಿಗೆಯನ್ನು ಒದಿಯುವುದು, ಎಲ್ಲ ಮಾಡಿದೆಯನ್ನು ಹಾರಿಸುವುದು. ಆದ್ರೆ ಕಂಸ ಸತ್ತದ್ದು ಯಾಕೆ? ಆಕಾಶವಾಣಿ ಆದದ್ರಿಂದ ಸತ್ತದ್ದು. ನಾನು ನಿಮಿತ್ತ. ನೀವು ಹುಟ್ಟುವ ಮೊದಲೇ ಅವ ಸತ್ತ ಅರ್ಧ ಜೀವಾಗಿದ್ದ ಆಗಿದೆ. ಹಾಗಾಗಿ ಅವರವರು ಪಡೆದುಕೊಂಡು ಬಂದದ್ದಕ್ಕೆ ಅವರ ಸಾವಿಗೆ ನಾನು ಹೇತುವಾದ. ಹೀಗೆ ನಾನು ಹೋರಾಟವನ್ನು ಮಾಡಿದ್ದುಂಟು. ಆದರೆ ಈಗ ಉಪಾಯ ಇಲ್ಲ ನನಗೆ. ಹಿಡಿದಿಲ್ಲ ಅಂತ ಹೇಳಿದೆ, ಚಕ್ರ ಹಿಡಿಯುವುದಿಲ್ಲ ಅಂತ. ಹೌದು, ಅದು ನಾನು ಬಂದಿದ್ದಲ್ಲ ಹಾಗೆ ಹೇಳುವಾಗ ಹೇಳಿದ್ದೆ. ಈಗ ಮೊನ್ನೆ ನಾನು ಹಿಡಿದಾಗ ಏನೆಲ್ಲ ಆಗಿತ್ತು ಗೊತ್ತುಂಟವರಿಗೆ. ಮತ್ತೆ ನೀವು ದೇವಭಕ್ತರು ಒಪ್ಪಂದ ಮಾಡಿದ್ದೀರಿ, ನಮ್ಮದಲ್ಲಿ ಆಕ್ಷೇಪ ಇಲ್ಲ. ಒಳಗೆ ಸೇರಿಸಿದ್ದೆ. ಅದು ಭಾಗವತೋತ್ತಮರಾದ ಭೀಷ್ಮರು ಮತ್ತು ನಿಮ್ಮ ವ್ಯವಹಾರ ಇದೆಲ್ಲ ಅಲ್ಲದೆ ಇರ್ತಿದ್ರೆ ಹೌದು ನಮ್ಮಂಥವರಾದರೂ ಒಂದು ಸಲ ಇಳಿದು ಏನು ಅಂತ ನೋಡಿಬಿಡುವ ಅಂತ ನಮ್ಮಂಥವರಿಗಾದರೂ ಉತ್ಸಾಹವನ್ನು ಉಕ್ಕಿಸುವಂತಹ ಒಂದು ಸನ್ನಿವೇಶ ಕುರುಕ್ಷೇತ್ರದಲ್ಲಿ ನಡೆಯುತ್ತಾ ಇರುವಂಥದ್ದು. ಎಂತೆಂಥ ಯೋಧರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ. ದಿನವೊಂದಕ್ಕೆ 10,000 ಒಕ್ಕಟವರ್ಧರನ್ನು ಕೊಲ್ತೇನೆ. ಒಕ್ಕಟವರ್ಧರನ್ನು ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದ್ರು, ಅದನ್ನು ನೆರವೇರಿಸಿ ಬಿಡ್ಲಿಲ್ಲ. ಆದರೂ ಸಂಖ್ಯೆ ಕಡಿಮೆ ಆಗಲಿಲ್ಲ. ಆ ಭಾಗದಲ್ಲಿ ಹೆಚ್ಚು ಹೋಗಿದೆ, ನಿಮ್ಮ ಭಾಗದಲ್ಲಿ ಕಡಿಮೆಯನ್ನು ಹೋದದ್ದಲ್ಲ. ಹೌದೌದು. ಹಾಗಾದ್ರೆ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇರಬೇಕಾದ್ದು ಯಾಕೆ? ಈ ಪ್ರಭಾವ, ಪರಿಸರದ ಪ್ರಭಾವದಿಂದ ಅವರೆಲ್ಲರೂ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಈಗ ನಾನು ಕೂತದ್ದು ಸಾರಥಿಯ ಸ್ಥಾನದಲ್ಲಾದರೂ ಕೂಡ ಒಂದು ಸಲ ಎದ್ದು ಬಿಟ್ಟು ಶಸ್ತ್ರ ಹಿಡಿಯೋಣ ಅಂತ ನನಗೆ ಅನ್ನಿಸ್ತದೆ. ನೀನು ಎದ್ದು ಬಿಲ್ಲು ಬಾಣ ಹಿಡಿತಿದ್ದರೆ ನಾನು ಬತ್ತಳಿಕೆ ಬಿಚ್ಚಿ ಕೊಡ್ತೇನೆ, ಬೆಳೆದು ಕೊಡ್ತೇನೆ. ನಾನು ಸಾರಥ್ಯದಲ್ಲಿ ಹೋಗಿ ಕೂತ್ಕೊಳ್ತೇನೆ. ಅದು ನಿನಗೆ ಇದ್ದು ನಿನಗೆ ಕೊಟ್ಟದ್ದು, ಅದನ್ನು ಮತ್ತೆ ಯಾರು ಉಪಯೋಗ ಮಾಡಲಿಕ್ಕೆ ಇನ್ನಷ್ಟು ಕೃಪೆ ಅಲ್ಲದಿದ್ದರೆ ನನಗೆ ಬರ್ಲಿಕ್ಕೆ ಅಲ್ಲ ಇರ್ಲಿ. ಆದ್ರಿಂದ ಅದಲ್ಲ, ನಾನು ಯುದ್ಧ ಮಾಡಬೇಕಾದದ್ದಲ್ಲ, ನಾನು ಇದನ್ನೇ ಮಾಡುವುದು. ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ದಿ. ಹೌದು. ಸಾರಥಿತನವ ಕೈಗೊಂಡ ಮೇಲೆ ಕುರುಕ್ಷೇತ್ರದ ಯುದ್ಧ ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೂ ನಾನು ಇದೇ ಸ್ಥಾನದಲ್ಲಿ ಇರುವುದು. ಆದ್ರೆ ಹೋರಾಡಬೇಕಾದ ಯೋಧ ನನಗೆ ಬೇಕಲ್ಲ. ನಿನಗೆ ಬದಲಿ ವ್ಯವಸ್ಥೆ ಇಲ್ಲ. ಬೇರೆ ಆದ್ರೆ ಬೇರೆ ಯಾರನ್ನೆಲ್ಲ ತರ್ಬೋದು. ಇವ ಪಾರ್ಥ ಸಾರಥಿ, ಇನ್ನೊಬ್ಬರಿಗೆ ಆಗುವುದಿಲ್ಲ. ಹಾಗಾಗಿ ನಿನಗೆ ಪಾರ್ಥ ಸಾರಥಿಯಾಗಿಯೇ ನಾನು ಉಳಿಬೇಕು ಅಂತ ಇದ್ರೆ, ಯುದ್ಧ ಮಾಡಬೇಕು ಅಂತ ಇದ್ರೆ ಈಗ ಸ್ವಲ್ಪ ಯೋಚನೆ ಮಾಡಯ್ಯ. ಅದನ್ನು ಎತ್ತಿ ಹಿಡಿದು ಏನಾದ್ರೂ ಮಾಡ್ತೀಯ ಅಥವಾ ಪ್ರತಿಜ್ಞೆಯನ್ನು ಪೂರೈಸುವ ಹಾದಿಯಲ್ಲಿ ನೀನು ಪ್ರವರ್ತನೆ ಮಾಡ್ತೀಯ? ಸ್ವಾಮಿ ಹೇಳ್ಬೇಕು. ಇಲ್ಲದಿದ್ರೆ ನಿನಗೆ ಏನಾಯ್ತು ಎನ್ನುವುದನ್ನಾದ್ರೂ ಹೇಳ್ಬೇಕು. ಸ್ವಾಮಿ, ಒಂದು ಮತ ಕಡಿಮೆ ಆಯ್ತು ಅಂತಾದ್ರೆ ಪ್ರತಿಪಕ್ಷದಿಂದ ಒಂದು ಮತ ಸಿಗ್ತದ ಅಂತ ಪ್ರಯತ್ನಿಸ್ತಾನೆ. ಕೆಲವು ಸಲ ಆಗ್ತದೆ. ಪ್ರತಿಪಕ್ಷದಿಂದ ಒಂದು ಮತ ಸಿಕ್ಕಿದ್ರೆ ಅವನಿಗೆ 2 ಬಲ ಬಂತು. ಇಲ್ಲಿ ಒಂದು ಕಡಿಮೆ ಆಯ್ತು, ಅಲ್ಲಿ ಒಂದು ಹೆಚ್ಚಾಯ್ತು. ಹೌದಾ? ಎಲ್ಲಿಯೋ ಅಡ್ಡ ಮತದಾನ ಆಯ್ತಾ ಅಂತ ಇಲ್ಲಿ ನನಗೆ ಗೊತ್ತಿದ್ದಾಗೆ ಆದದ್ದಿಲ್ಲ. ವಿನೋದ ಅಲ್ಲ ಸ್ವಾಮಿ, ದೇವರಾಗಿ ಕೇಳಬೇಕು. ಬಿಡದೋದು ಯೋಜನ ವಿರೋಧಿಯ ರಥ ಬಿಡಿಸಿದೇನೋ
ಕ್ಷಣ ಮೊದಲು ಪೂತು ಮಜರೆ ಕರ್ಣ, ಹೌದು. ಮಜರೆ ಬಾಪುರೆ ಹ್ಮ್. ಕರ್ಣನ ವಿಕ್ರಮದ ಕುರಿತಾಗಿ ನೀ ಹೇಳಿದ್ದು. ಹೌದು. ಅತ್ಯಂತ ಸಂತೋಷ ಆದಾಗ ಅಭಿವ್ಯಕ್ತಿಪಡಿಸುವುದಕ್ಕೆ ಶಬ್ದದಾರಿಂದ್ರ ಬಂದು ಹೋಯಿತು ನಿನಗೆ. ಹಾ. ಗೀತೆ ಬೋಧ ಮಾಡಿದವನಿಗೂ ಶಬ್ದ ಸಿಗ್ಲಿಲ್ಲ. ಹೌದು. ಹ್ಮ್. ನಿನಗೆ ಶಬ್ದದ ದಾರಿದ್ರ್ಯ ಬಂದು ಬಡತನ ಬಂತು ಅಂತ ಆಗುವಷ್ಟು ಹೊಗಳುವುದರಲ್ಲಿ ಅವನಲ್ಲಿ ಏನು ಅಂತ ನಾವು ನೋಡಬೇಕು. ಹ್ಮ್. ಒಂದು ಔಪಚಾರಿಕವಾಗಿ ಹೊಗಳೋ ಕ್ರಮ ಉಂಟು ಸಣ್ಣ ಮಕ್ಕಳಿಗೆ ಉತ್ಸಾಹ ಬರಲಿಕ್ಕೆ. ಹ್ಮ್. ಅವರು ಸೋತಾಗ ಉತ್ಸಾಹದ ಇದು ನೀನು ಸೋತದ್ದಲ್ಲ, ಮೊನ್ನೆಯಿಂದ ನೀನು ಹೆಚ್ಚು, ಇವತ್ತು ಒಳ್ಳೆ ಮಾಡಿದ್ದಿ. ಹಾ. ಇನ್ನಿಲ್ಲದಂತೆ ಸುದೀರ್ಘವಾದ ನಿನ್ನ ಬದುಕಿನಲ್ಲಿ ನೀನು ಕಾಣದ ಯುದ್ಧ ಉಂಟ ಕೃಷ್ಣ? ಹಾ. ಇಲ್ಲ. ಹ್ಮ್. ದೇವೇಂದ್ರನೇ ಹೋರಾಟದ ಕಣ್ಣನಲ್ಲಿ ನಿಂತಾಗ ಕಾಂಡವನ ದಹನ ಮಾಡಿದಂತಹ ನೀನು ಸಾಕ್ಷಿ, ನೀ ಜೊತೆಗಿದ್ದುಕೊಂಡು ಆದ ಘಟನೆಗಳು. ಹ್ಮ್. ಇವತ್ತು ದ್ವೈರಥ ಯುದ್ಧಕ್ಕೆ ನಿಂತದ್ದು. ಹೌದು. ಬಾಣಾವಳಿಗಳ ಪ್ರಯೋಗ ಆಯಿತು. ಹಾ. ರಥ ಯುದ್ಧದಲ್ಲಿ ಹೇಗೆ ಹ್ಮ್. ಕನ್ನನಿಗೆ ದಲ್ಲಿ ಸಿದ್ಧಿ ಸಾಧನೆ ಎಷ್ಟುಂಟು. ಹ್ಮ್. ಒಂದು ಯೋಜನದಾಚೆ ಒಂದೇ ನೆಗೆತಕ್ಕೆ ಮತ್ತೆ ಎಷ್ಟೋ ತಿರುಗಿ ಹೌದು. ಮುಖರಿಯಾಗಿ ತಿರುಗಿಕೊಂಡು ಹೋಗಿದೆ. ಹ್ಮ್. ಮತ್ತೆ ಬಂದಿದೆ ನಿಂತಿದೆ. ಆಮೇಲೆ ಹಾ. ಕನ್ನನ ದೊಡ್ಡ ಸಾಧನೆ ಅಂತ ನಾನು ಹೇಳುವುದಿಲ್ಲ, ಹಾ. ಶಲ್ಯ ಭೂಪತಿಗಳ ಸಾಮರ್ಥ್ಯ. ಹಾ. ನಿಲ್ಲಿಸಿದ್ರಲ್ಲಿ ಅವರ ಸಾಮರ್ಥ್ಯ. ಶಲ್ಯ ಭೂಪತಿಗಳು ಸಾರಥ್ಯದಲ್ಲಿ ನಿನ್ನಷ್ಟಲ್ಲದೆ ಇದ್ದು ಹತ್ರ ಇರುವವರು. ಹಾ. ಕೃಷ್ಣನಿಗೆ ಏನು ಗೊತ್ತುಂಟು, ಎಷ್ಟು ಗೊತ್ತುಂಟು ಅಂತ ಅವರಿಗೆ ಗೊತ್ತುಂಟು, ಅವರಿಗೆ ಇಷ್ಟೇ ಗೊತ್ತಿರುವುದು ಅಂತ ನಿನಗೂ ಗೊತ್ತುಂಟು. ಒಂದೇ ಕಡೆ ಕಲ್ತವರು ನಾವು. ಹ್ಮ್. ನೀನು ಕಡಿಮೆ ದಿವಸದಲ್ಲಿ ಎಲ್ಲ ಕಲ್ತಿದ್ದಿ, ಅವರಿಗೆ ಎಲ್ಲ ಕಲಿಯಲಿಕ್ಕೆ ಬಹಳ ವರ್ಷ ಬೇಕಾಗಿದೆ. ಹೌದು. ಮತ್ತು ಎಲ್ಲ ಕಲ್ತಿದ್ದಾರೆ ಗೊತ್ತಿಲ್ಲ, ಕಲ್ತಿದ್ದೇನೆ ಹೇಳ್ತಾರೆ. ಹ್ಮ್. ನೀನು ಮಾತಾಡ್ಲಿ ನಾನು ಹಾರಿಸುವಾಗ ಅಲ್ಲ ಮಾತಾಡಬೇಕಾಗಿಲ್ಲ. ಹ್ಮ್. ಭಾರತ ಒಂದು ಸಾಧನೆ ಮಾಡುವಂತಹದ್ದು ಅರ್ಜುನ ಮಾಡಿದ್ರೆ ದೊಡ್ಡ ಸಂಗತಿ ಹಾಗೊಂದುಂಟು. ನಾನು ಹೊಸ್ತು ನೋಡಿದ್ದು ಅಲ್ಲ ನಾನು. ನೀನು ಹೊಗಳಬೇಕಾದಲ್ಲಿ ಹೊಗಳಿದ್ದಿ, ತಿದ್ದಬೇಕಾದಲ್ಲಿ ತಿದ್ದಿದ್ದಿ. ಹ್ಮ್. ಸರಿ. ಹಾ. ನನಗೆ ಕಂಡದ್ದು ನನ್ನನ್ನು ಹೊಗಳಲಿಲ್ಲ ಅಂತ ನನಗೆ ಬೇಸರ ಇಲ್ಲ. ಮತ್ತೆ ಬೇಸರ. ಅವ ಪ್ರಯತ್ನ ಪೂರ್ವಕವಾಗಿ ಶಲ್ಯರು ಮತ್ತೆ ಯಥಾಸ್ಥಾನದಲ್ಲಿ ರಥವನ್ನು ತಂದು ನಿಲ್ಲಿಸಿದ ಮೇಲೆ ಹಾ. ಶಲ್ಯರು ನಿಲ್ಲಿಸಿದ್ದಾರೆ ಎನ್ನುವುದಕ್ಕಿಂತ ಹಾ. ಅಲ್ಲಿಂದಲೇ ಹಾರಿ ಹೋದ್ರೆ ದ್ವೈರಥ ಯುದ್ಧ ಆಗ್ತದ. ಸೂರ್ಯಾಸ್ತಮಾನದೊಳಗೆ ಅರ್ಜುನನ ತಲೆ ಕಡಿಬೇಡುವ. ಪುನಃ ಶಲ್ಯರು ತರುವಾಗಿ ನಾನು ಹಾರಿಸಿದ್ದೇನೆ. ಇಲ್ಲರೆ ರಥ ಎಲ್ಲ ಹುಡಿಯಾಗಿ ಗಾಳಿ ಎಲ್ಲ ಹಾರಿ ಪುಡಿಯಾಗಿ ಹೋಗಿ ಬಿಡಿಸ್ಲಿಕ್ಕೆ ನನಗೆ ಗೊತ್ತಿಲ್ವಾ? ಹೋಗಿ ಸಮುದ್ರಕ್ಕೆ ಎಲ್ಲರೂ ಬಿದ್ದರೆ ಅದನ್ನು ಹುಡುಕಲಿಲ್ಲ. ಸೂರ್ಯಾಸ್ತಮಾನದೊಳಗೆ ನಾವು ಎಲ್ಲಿದ್ದಾನೆ ತಲೆ ಕಡಿಲಿಕ್ಕೆ ಅದರ ಹೊಳೆಯೊಳಗೆ ಉಳಿಯುತ್ತಿರಲಿಲ್ಲ. ಸ್ವಲ್ಪ ಹಿಂದೆ ಹೋದಾಗ ಸ್ವಲ್ಪ ಹೀಗಾಯ್ತು ನನಗೆ. ಹೀಗಾಯ್ತು, ಹೋಗಿದ್ದು ಗೊತ್ತಾಗಿದೆ. ಹೀಗಾಗಿದೆ ಅವನು. ಏನಾದರೂ ಲೆಕ್ಕ ಮಾಡಿದ್ಯಾ? ಇಲ್ಲ. ಹಾ, ನನ್ನ ಬಿಲ್ಲಿನಲ್ಲೇ 5, ಹಾ. ಸಣ್ಣ ಬಿಲ್ಲಿನಲ್ಲಿ 10. ಹೌದಾ? ನನ್ನ ಬಿಲ್ಲು ಸಣ್ಣದಲ್ವೇ ಅಲ್ಲ, ಇಂತು ದೊಡ್ಡವಿಲ್ಲ. ಹೌದು. ಹಾ. ಇಲ್ಲ ಅಂತರ. ಅಷ್ಟು ಅಂತರಕ್ಕೆ ಹಿಂದೆ ಹೋಯ್ತು. ಈಗ ಜಾರಿತು, ಜರ್ರಾಯ್ತು. ದೋಷ ಪಾವತಿ ಶಬ್ದದ ದಾರಿದ್ರ್ಯ ಸನ್ನಿಧಾನಕ್ಕೆ ಬಂದದ್ದು. ಏನು ಉತ್ಸಾಹ! ನಾನು ಈ ಪಕ್ಕ ಹಾರಿ ಹೋಗಿ ಆರತದಲ್ಲಿ ಕೂತ್ಕೊಳ್ತೀನಿ ಅಂತ ಕಳಿಸಿದೆ ನಿನ್ನ ಉತ್ಸಾಹ ನೋಡುವಾಗ. ಇಲ್ಲವ ಹಿಂದೆ ಇದ್ದಾನೆ ಅಂತ ನಿಮಗೆ ಬಂದವಿ. ದೋಷ ಪಾವತಿ ಹೊಗಳಿ ಈಗ ತಪ್ಪಲ್ಲ. ಈಗ ಭೀಷ್ಮರನ್ನು ಹೊಗಳು, ಅವರಿಗೆ ಅಷ್ಟು ಯೋಗ್ಯತೆ ಉಂಟು. ಭೀಷ್ಮರು ಈಗ ಸ್ವಲ್ಪ ಪ್ರಾಯ ಆದ ಮೇಲೆ ಸ್ವಲ್ಪ ಕಡಿಮೆ ಅವರ ಯೌವನು ಅಲ್ಲ, ಒಂದು ಹಂತದಲ್ಲಿ ವಯಸ್ಸು ಕಳೆದ ಮೇಲೆ ನಾವು ಅವರನ್ನು ಹೊಗಳುತ್ತೇವೆ. ಯಾಕಂದ್ರೆ ಆವಾಗ ಮಾಡಿದ ಸಾಧನೆ ಪ್ರಾಯ ಆದರೂ ಕಡಿಮೆ ಅಲ್ಲವ ಮಾಡಿದವರು. 10 ದಿವಸ ಮತ್ತೆ ಇವ ಈಗ ನಿನ್ನೆ ಸೋತು ಸರ್ವನಾಶ ಆಗಿ ಇವತ್ತು 7 ದಿವಸದಲ್ಲಿದ್ದಾನೆ. ಆಯುಷ್ಯ ಲೆಕ್ಕ ಮಾಡ್ತಾ ಉಂಟು. ಆಚಾರ್ಯ ದ್ರೋಣರು 5 ದಿವಸ, 14ನೇ ದಿವಸ ರಾತ್ರಿ ಯುದ್ಧ ಆಯಿತು. ಸೈಂಧವ ಸತ್ತ ಮೇಲೆ ರಾತ್ರಿ ಘಟೋದ್ಗಜ ಎಲ್ಲ ಹಾರಿದ. ರಾತ್ರಿ ಇಡೀ ನಿದ್ದೆಗೆಟ್ಟರು. 15ನೇ ದಿವಸ ಆಗುವಾಗ ಸೋತು ಸುಣ್ಣಾಗಿ ಹೋಗಿದ್ದಾರೆ ಅವರು. ಪ್ರಾಯವಾಯಿತು, ಕೂಡುದಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ ಒಟ್ಟು ಕಂಡಲಿಗೆ ಬಾಣ ಬಿಡ್ತಾ ಇದ್ರು. ಮಧ್ಯಾಹ್ನ ಮೇಲಂತೂ ಏನಿಲ್ಲ, ಹೀಗೆ ಮತ್ತೆ ಬಾಣ ಹೀಗಿಡಬೇಕಾದ ಮೇಲೆ ಮತ್ತೆ ಹೀಗಿರ್ತದೆ. ಹೌದೌದು. ಮತ್ತೆ ಆನೆ ಹೇಳಿದ್ದು, ಒಂದು ಶಂಖ ಇದ್ದು ಶಬ್ದ ಆಯಿತು. ಶಂಖ ಚಕ್ರ ಗದಾ ಪದ್ಮ ಯಾವುದನ್ನು ಹಿಡಿಯುವುದಿಲ್ಲ ಹೇಳಿದವನಿಗೆ ಬೇಕಾಗುವಾಗ ಶಂಖವೂ ಬರ್ತದೆ, ಚಕ್ರವೂ ಬರ್ತದೆ, ಗದೆಯೂ ಬರ್ತದೆ. ಸುಖ ನಿಮಿತ್ತದಲ್ಲಿ
ಹೌದು. ಅದು ಸಾಮರ್ಥ್ಯ ಕಡಿಮೆ ಅಲ್ಲ ಬಿಲ್ಲು ವಿದ್ಯೆಯಲ್ಲಿ ದ್ರೋಣ ಇದನ್ನೆಲ್ಲ ಕಲಿಸಿದವರು. ಇವರ ಬಗ್ಗೆ ಒಂದು ಕೃಷ್ಣ ಅದು ಈಗ ಎಲ್ಲ ಯಾರು ಇಲ್ಲದಲ್ಲಿ ಕಾರಣ ನೀನು ಒಳ್ಳೆ ಕೆಲಸ ಮಾಡಿದ್ದೆ ಹೌದಾ. ಇವತ್ತೇನಂದ್ರೆ ದ್ವೈರಥ ಯುದ್ಧ. ನನ್ನನ್ನು ಪೂರ್ಣ ಪ್ರಮಾಣದಿಂದ ಸರ್ವತೋಭದ್ರವಾಗಿ ನೀನು ಹೊಗಳಲ್ಲಿಂದ ನನ್ನನ್ನು ಉತ್ಸಾಹದ ಮಾತುಗಳು ಹೇಳುವುದು. ಇವತ್ತು ನನ್ನ ವಿಕ್ರಮ ಇವತ್ತು ಕರ್ಣ ಸಾಯಲಿಕ್ಕೆ ನಾವು ಮೂರ್ತ ನೋಡಿದ್ದೇವೆ ಸೂರ್ಯಾಸ್ತಮಾನದ ಮೊದಲು. ಅಥವಾ ಯುದ್ಧ ಅಲ್ಲ, ಒಟ್ಟಿಗೆ ನಾವು ಹೋಗುವಾಗ ಇಲ್ಲ ಕರ್ಣ ಸಿಕ್ಕಿದ ಕರ್ಣ ಬಿಲ್ಲಾಡೋದೇನು ನಿಮಗೆ ಭಾರಿ ಹೆಸರುಂಟು, ಬೇಸರ ಇಲ್ಲ. ಇವತ್ತು ನಿರ್ಣಾಯಕವಾದ ಯುದ್ಧ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ, ಬಿಡಾರದಲ್ಲಿ ಸ್ವಲ್ಪ ಗೊಂದಲ ಆಗಿದೆ, ನೀನು ಸಮಾಧಾನ ಮಾಡಿದ್ದಿ, ಉತ್ಸಾಹದಲ್ಲಿ ಬರುವಾಗ ಅವನ ಒಂದು ಸಣ್ಣ ಉತ್ಸಾಹಕ್ಕೆ ಕೆಲಸವನ್ನು ನೀನು ಬಹಳ ದೊಡ್ಡದು ಅಂತ ಹೇಳಿ ಒಂದು ನೀನು ನನ್ನನ್ನು ಗಮನಿಸದೇ ಇರಬೇಕು. ಇಲ್ಲದಿದ್ದರೆ ನನ್ನದು ಏನು ಅಲ್ಲದೆ ಇರಬೇಕು. ಪ್ರಮಾಣದಿಂದ 100 ಯೋಜನ, ಇದು 10 ಬಿಲ್ಲು, ಪ್ರಮಾಣದಿಂದಲೂ ಹಾಗೆ ಹೋದ ಕ್ರಮದಲ್ಲಿ ಹಾಗೆ ಇದು ಜಾರಿದ್ದು ಅದು ತಿರುಗಿ ತಿರುಗಿ ಬುಗರಿಯಾಗಿ ತಿರುಗಿ 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 ಹೋದು. ಹಾಗೆ ಎರಡೆರಡು ಸಾಧನೆ ಉಂಟು. ಆವಾಗ ನಾನು ಹೇಳುದು, ನೀನು ಪ್ರಾಮಾಣಿಕವಾಗಿ ಹೇಳುದು ಹೌದು ಅಂತಾದ್ರೆ ನನ್ನ ಭುಜಬಲದಲ್ಲಿ ದೋಷ ಬಂದದು. ಎನ್ನಯ ಭುಜಬಲದೊಳಗೇನೋ ಕುಂದುಗಳನ್ನು ಕಂಡಿರಿ ಬಿಂದು ಹರಿಯೇ ಸಾಕ್ಷಿ. ದುರ್ಬಲ ಸಾರಥಿಯನ್ನು ಹೊಂದಿಕೊಂಡು ಏಕಾಂಗ ವೀರನಾಗಿ ಉತ್ತರ ಗೋಗ್ರಹಣದಲ್ಲಿ ಪಾಲ್ಗೊಂಡದ್ದು ಸಾಕು ಅರ್ಜುನನ ಪರಾಕ್ರಮಕ್ಕೆ, ಪರಾಕಾಷ್ಠೆಗೆ. ಇಡೀ ಕೌರವ ಸೇನೆ ಮೈ ಮೇಲೆ ಬಿದ್ದಿದೆ. ಹೆದರಿದ ದುರ್ಬಲ ಸಾರಥಿ ಉತ್ತರ ನೆಪ ಮಾತ್ರಕ್ಕೆ ಸಾರಥಿ. ಕಾಂಡವದನವನ್ನು ಪ್ರಸ್ತಾಪ ಮಾಡಿದ್ದೇನೆ ಈಗಾಗಲೇ. ಹೌದು. ನವಖಂಡವನ್ನು ಗೆಲ್ಲಿದ ಅರ್ಜುನ. ಭೀಷ್ಮ ದ್ರೋಣರು ನನ್ನ ಕುರಿತಾಗಿ ಏನು ಹೇಳಿದ್ದಾರೆ ಅಂತ ನಿನಗೂ ಗೊತ್ತುಂಟು, ನಾನು ಮತ್ತೆ ಉಲ್ಲೇಖಿಸುವುದಿಲ್ಲ. ಪರಮೇಶ್ವರನಲ್ಲಿ ಕಾದಾಡಿದ ನನ್ನನ್ನು ತುಂಬಿಸಬೇಕಾದ್ದನ್ನು ನೀನು ತುಂಬಿಸಿಕೊಟ್ಟಿದ್ದಿ. ಕಡಿಮೆ ಆದ್ರೆ ನನ್ನನ್ನು ಶಿವದೇವರಲ್ಲಿಗೆ ಕಳುಹಿಸಿದಿ. ಶಿವದೇವರು ದೇವಲೋಕಕ್ಕೆ ಕಳುಹಿಸಿದ್ರು. ಅದನ್ನೇ ನಾನು ಅಸ್ತ್ರ ಗ್ರಾಮದಲ್ಲೇ ಸಿಗ್ಲಿಕ್ಕೆ ಅಲ್ವಾ. ಅದು ಬರುವಾಗ ಗಂಧಮಾದನ ಪರ್ವತದಲ್ಲಿ ನಮ್ಮಣ್ಣ ಧರ್ಮರ ಹೇಳಿದ, ಎಂತದೆಲ್ಲ ತೆಕ್ಕೊಂಡು ಬಂದಿದ್ದೊಮ್ಮೆ ನೋಡುವ. ಪ್ರವಾಸ ಹೋಗಿ ಬರುವಾಗ ಕುತೂಹಲ ಆದಾಗ ಅಂಗಳದ ತುದಿಯಲ್ಲಿ ತೆಗೆಯುವಾಗ ನಾರದಾದಿಗಳು ಬಂದ್ರೆ ಪ್ರಪಂಚ ಪ್ರಳಯವಾಗಿ ಹೋದಿತ್ತು, ತೆಗಿಬೇಡ ಅಂತ. ಪ್ರಪಂಚ ಪ್ರಳಯವಾದಿತ್ತು ನಾರದನಿಗೆ ಗೊತ್ತಿರುವಂತ ನನ್ನ ಹತ್ರ ಗೊತ್ತು. ಅದು ಪ್ರದರ್ಶನಕ್ಕಿದ್ದದಲ್ಲ ಅಂತ. ನಾರದನ ಹೇಳಿಕೆ ಅಂದ್ರೆ ಅದು ಸನ್ನಿಧಾನದ ಹೇಳಿಕೆ ಅಂತ ನಾವು ತಿಳ್ಕೊಳ್ಳೋದು. ಹಾಗಾದ್ರೆ ಎನ್ನಯ ಭುಜಬಲದೊಳಗೆ ಏನು ಕುಂದ ಕಣ್ಣು ಇಲ್ಲದಿದ್ರೆ ಕುನ್ನಿರಾಧೇಯನ ವಿಕ್ರಮದಾಟೋಪ, ಕುನ್ನಿರಾಧೇಯನ ವಿಕ್ರಮದಾಟೋಪ ಸ್ವಸ್ವರೂಪ ಜ್ಞಾನ ಇಲ್ಲ ನಮಗೆ. ಅದನ್ನು ಉನ್ನತಿಕೆಯನ್ನು ಹೊಗಳುತ್ತೀನಿ ಅನ್ನೋದು ಅರ್ಥ ಏನು? ಅದು ನನ್ನ ರಥದಲ್ಲಿ ಕೂತು ಅಮೋಘವಾಗಿ ನೀವು ಹೊಗಳುತ್ತಿದ್ದೆ, ನಾ ಹೆಟ್ಟನ. ಇಬ್ರು ವಿದ್ಯಾರ್ಥಿಗಳು ಕೂತಿದ್ದಾರೆ ಅಂತೆ. ಆಗ ಗುರುಗಳು ನೀನು, ನಾನು ಬಾಯಿ ತೆರೆಯುವಾಗ ಉತ್ತರ ಹೇಳುದು. ಪ್ರಶ್ನೆ ಕೇಳುವ ಮೊದಲೇ ಉತ್ತರ ಹೇಳ್ತಾರೆ ಅಂದ್ರೆ ಅವನ ಹತ್ರ ಒಂದೇ ಉತ್ತರ ಇರುವುದು ಅಂತ ಅರ್ಥ. ಯಾವ ಪ್ರಶ್ನೆ ಬೇರೆ ಉತ್ತರ ಇಲ್ಲ. ಹೊಗಳುತ್ತೀನಿ
ನಿನ್ನ ಅರ್ಥ ಎಂತದ್ದು ಆಗ ಈಚೆ ಆಲೋಚನೆ ಮಾಡಬೇಡ. ಮತ್ತೆ ಅವನ ಹತ್ರ ಕೇಳುದು ನಿನಗೆ ಗೊತ್ತುಂಟು, ಕೆಲವರು ಹೇಳೋದು ನಿನಗೆ ಗೊತ್ತುಂಟು ನಾನು ಕೇಳೋದಿಲ್ಲ. ಅವ ಯಾಕಂದ್ರೆ ಈ ಗುರುಗಳ ಸಂಬಂಧಿ, ಅದಕ್ಕೆ ನಿನಗೆ ಗೊತ್ತುಂಟು ನಾನು ಕೇಳೋದಿಲ್ಲ. ನೋಡ ನೀನು ಹೇಳು, ಅವನಿಗೆ ಏನು ಗೊತ್ತಿಲ್ಲ, ನೀನು ಹೇಳೋದು ಇವನ ಹತ್ರ ಕೇಳೋದು. ಇವ ಹೇಳಿದ ಮೇಲೆ ಅವನು ಗೊತ್ತಾಗುದು. ಆಗ ಅಂತ ಹೇಳುದು ನೀನು ಅದನ್ನೆಲ್ಲ ಆಲೋಚನೆ ಮಾಡಿದ್ದು, ಹೌದು ನಾನು ಅದನ್ನೇ. ಇದು ಹೌದಾ ಕೃಷ್ಣಸ್ವಾಮಿ, ನೀ ಎಲ್ಲಿಯಾದ್ರೂ ಉಪನ್ಯಾಸಕನಾಗಿದ್ಯಾ? ನಾನು ಉಪನ್ಯಾಸ ಮಾಡಿದ್ದೇನೆ ತುಂಬಾ. ನನಗೆ ಮಾಡಿದ್ದು ಮತ್ತೆ ಯಾರಿಗೆ? ನಾನೇ ವಿದ್ಯಾರ್ಥಿ, ಶಿಷ್ಯ ಸ್ನೇಹ ಅಲ್ವಾ? ಆ ಕಾರಣದಿಂದ ಅವನಲ್ಲಿ ಮಾಡಿದ್ದಂದ್ರೆ ನಾನು ಏನು ಹೇಳಬೇಕು ಎನ್ನುವುದೇನು ಅದಕ್ಕೆ ಬೇಕಾಗಿ ನಾನು ಹೇಳಿದ್ದು. ಆಡುವ ಮಕ್ಕಳು ಆಡಬೇಕು, ಹಾಡುವ ಮಕ್ಕಳು ಹಾಡಬೇಕು. ಕಾಗೆ ಹಾಡ್ಲಿಕ್ಕೆ ಆಗ್ತದ? 4 ದಿವಸ ಕೋಗಿಲೆ ಇಲ್ಲಿ ಮರಿಯೊಟ್ಟಿಗಿದೆ ಅಂತ. ಹೌದು, ಆಡುವ ಮಕ್ಕಳು ಹಾಡಬೇಕು, ಆಡುವವರು ಆಡಬೇಕು. ಇಲ್ಲ ಪ್ರಾರಬ್ಧಾನುವಶವರ್ತಿಗಳು. ಕೃಷ್ಣ ನೀನು ನನ್ನ ಪ್ರಾರಬ್ಧ ಕೃಷ್ಣ. ನೀನಂದ್ರೆ ಮಾತಿಗೆ ಹೇಳಿದ್ದು, ನೀನಂತಲ್ಲ ಮಾತಿಗೊಂದು ಹೇಳಿದ್ದು. ಹಿಡ್ಕೊಂಡದ್ದು ನೀನು ಪ್ರಾರಬ್ಧ. ಅನಾಥರಾಗಿ ಹುಟ್ಟಿದೆವು. ನೀನು ಹುಟ್ಟುವಾಗ ಸೆರೆಮನೆಯಲ್ಲಿ ಹುಟ್ಟಿದ್ರು. ಶಂಖಚಕ್ರ ಗದಾಪಾಣಿಯಂತೆ ನಮ್ಮಲ್ಲಿ ಹಿರಿಯರೆಲ್ಲ ಹೇಳುತ್ತಿದ್ರು. ತಂದೆಯವರಿಗೆ ನಿರ್ದೇಶನ ಮಾಡಿದೆಯಂತೆ, ಒಂದಿಷ್ಟು ಮಗುವಾಗಿ ಬುಟ್ಟಿಗೆ ಬಿದ್ದಿಯಂತೆ. ನನ್ನನ್ನು ಹೊತ್ಕೊಂಡು ಹೋಗು. ಹೌದಾ? ಪಾಪಿ ಹೋದಲ್ಲಿ ಮೊಳಕಾಲು ನೀರು ಅಂತ ಮಾತುಂಟು. ನೀನು ಹೋಗುವಾಗ ತುಂಬಿ ಹರಿಯುತ್ತಿದ್ದ ಯಮುನೆ ಬಾಯಿ ತೆರೆದು ನಿಂತಿದೆ ಅಂತೆ. ಎಲ್ಲೇ ಇರುವ ಊರಿನಲ್ಲಿರುವಂತಹ ಸರ್ಪ ಹೆಡೆ ಎತ್ತಿ ಹೀಗೆ ನಿಂತಿದಂತೆ ಮಳೆಗೆ. ನಾವು ಮಳೆಯಲ್ಲಿ ನೆನೆದು ಏಕಚಕ್ರದಲ್ಲಿ ಹೊಟ್ಟೆಗಿಲ್ಲದೆ ಒದ್ದೆ ಬಟ್ಟೆ ಕಟ್ಟಿಕೊಂಡು ನಾವು ಬದುಕಿದ ನಮ್ಮ ಬದುಕು ನೋಡಿದ್ರೆ ಅದು ಹೇಳಿ ಯಾಕೆ ಹೇಳುದು? ನಾನು ಗ್ರಹಿಸಿದ್ದು ಕೌರವನು ಬಂದ, ನಾನು ಬಂದೆ ನಿನ್ನ ಮನೆಗೆ. ಕೌರವ ಒಂದು ಒಳ್ಳೆ ಮಾತಾಡಿದ, ಬಲವಾಗಬೇಕು ಉಭಯರಿಗೆ ಅಂತ. ಹೌದು, ನೀನು ಆಲಿಪ್ತ ಧೋರಣೆ ತಳಿಬೇಕು ಅಂತ ಹೇಳಿದವ. ಬಲವಾಗಬೇಕು ಅಂದ್ರೆ ಉಭಯರಿಗೆ ಅಂತ ಹೇಳಿದ್ದು. ನೀನು ಯಾರಿಗೂ ಬೆಂಬಲ ಆಗೋದು ಬೇಡ, ನೀನು ಅಪಾಯ ಅಂತ ಕೌರವನಿಗೆ ಗೊತ್ತು. ಆಗ ಮೊದಲ ಆಯ್ಕೆ ನಿನಗೆ ಕೊಟ್ಟದ್ದು. ನಾನು ಆಯ್ಕೆ ಕೊಟ್ಟದ್ದು ಕೌರವನಿಗೆ, ನೀನು ಅಪಾಯ ಅಂತ ಗೊತ್ತುಂಟು. ಬಲವಾಗಬೇಕು ಅಂದ್ರೆ ಯಾವ ಪಕ್ಷಕ್ಕೆ ಹೋಗಬೇಡ. ನಾನು ನಮ್ಮ ಧರ್ಮನ ಒಂದು ಅಣ್ಣ ಹೇಳಿ ಕಳಿಸಿದ, ಒಂದು ಕೃಷ್ಣನನ್ನು ಕರ್ಕೊಂಡು ಬರಬೇಕು ನೀನು ಹೇಳಿ. ನಾನೊಂದು ಕೃಷ್ಣ ನೀನು ಸಾರಥಿ ಆಗಬೇಕು, ಬಾಕಿದ್ದವರಿಗೆ ಊಟ ಹಾಕಲಿಕ್ಕೆ ಏನಿಲ್ಲ. ಹಾಗೆಂತ ನಾವು ಅಲ್ಲಿ ಉಪಪ್ರಾವ್ಯದಲ್ಲಿ ಅಭಿಮನ್ಯುವಿನ ಮದುವೆ ತೆಗೆದು ಬಂದವರಿಗೆಲ್ಲ ದ್ವಾರಕೆಗೆ ಬರುವವನೆಲ್ಲ ನೀನು ಬರ್ತೀರ ಗೊತ್ತಾಗಿ ಬಂದು ಅದಕ್ಕೆ ನಾನು ಮಾಡಿದ್ದೆ. ಕೃಷ್ಣ ನನಗೆ ಗೊತ್ತುಂಟು. ನನಗೆ ಯಾರಿಗೂ ನಮಗೆ ಅಪಾಯ, ಯಾರು ಅಪಾಯ ಅಂತ ನೋಡುದು ಹಿಂದಿನವರ ಅಪಾಯ ಅಲ್ಲ, ಮುಂದಿನವರೇ ಅಪಾಯ. ಅಂದ್ರೆ ಅದಕ್ಕೆ ಬೇಕಾಗಿ ನಿನ್ನ ಅದು ತಪ್ಪು ಅಂತ ನಾನು ಹೇಳುವುದೇ ಇಲ್ಲ. ಪ್ರಾರಬ್ಧಾನುವಶವರ್ತಿಗಳಾಗಿ ನಾವು ಭೂಮಿಗೆ ಬಿದ್ದಿದ್ದೇವೆ, ಹೇಗೋ ಬೆಳೆದಿದ್ದೇವೆ. ಆಯುಷ್ಯ ಇತ್ತು ನಮಗೆ, ಸಾಯವನ್ನಾರ ಬದುಕಬೇಕು, ಇದೆಲ್ಲ ಗೊತ್ತುಂಟು. ಕಾಡಾಡಿಗಳು ಊರಿನಲ್ಲಿ ಇರಲಿಲ್ಲ. ಜೂಜಾಡುವಾಗ ಒಂದು ಆಟದಲ್ಲಿ ನಿನ್ನ ಬೆಂಬಲ ಇಲ್ಲ. ನಾವು ಕಾಡಿಗೆ ಹೋದ ಕೂಡಲೇ ಬಂದಿ. ನಾನು ಊರಿನಲ್ಲಿ ಇರಲಿಲ್ಲ. ತಂಗಿ ಹತ್ರ ಹೇಳುದು, ನೀವು ಜೂಜಾಡುವಾಗ ಇದ್ರೆ ಎಂತ ಮಾಡ್ತಿದ್ದಿ ನೀನು? ನಿನಗೆ ಕೂತಲ್ಲಿಗೆ ಗೊತ್ತಾಗುದಿಲ್ಲ, ಏನಾದ್ರು ಮಾಡ್ಲಿಕ್ಕೆ ಆಯ್ತಾ? ಏನಿಲ್ಲ, ನಾವು ಬೇಡಿದ್ದೆ, ಕಾಡಿದ್ದೆ, ಕಷ್ಟ ಬಂದದ್ದೇ. ಎಲ್ಲಿಯೂ ಎಂಥದ್ದು ಮಾಡ್ಲಿಕ್ಕೆ ಆಗಲಿಲ್ಲ. ಸುಮ್ಮನೆ ನಮ್ಮಣ್ಣ ತಾಯಿ ಹೇಳ್ತಿದ್ಲು ಕೃಷ್ಣ ಅಂತ ಹೇಳುದು. ಹೇಳಿದಾಗ ನೀನು ದೂರ ಹೋಗುದು. ನಾನು ಹೇಳ್ಬೇಕಾ? ಅಳುವ ಮಗುವನ್ನು ಎತ್ತಲಿಕ್ಕೆ ಯಾವ ತಾಯಿಯೂ ಬರುವುದಿಲ್ಲ. ನಗುವ ಮಗುವನ್ನು ಎತ್ತಲಿಕ್ಕೆ ಎಲ್ಲಾ ತಾಯಿಯಂದಿರು ಓಡಿಕೊಂಡು ಬರ್ತಾರೆ. ಈಗ ಸ್ವಲ್ಪ ಆಯುಧ ಶಸ್ತ್ರಾಸ್ತ್ರ ಎಲ್ಲ ಪಡ್ಕೊಂಡು ಬಂದು ತಲೆಗೊಂಡು ಸಣ್ಣ ಕಿರೀಟ ಎಲ್ಲ ಬಂದಿದೆ. ಹೌದಾ? ರಾಜಸೂಯದಲ್ಲಿ ನಿನಗೊಂದು ದೊಡ್ಡ ಸನ್ಮಾನ ಎಲ್ಲ ಮಾಡಿದೆವು, ತಾನು ಕೊಡುದು. ಅಲ್ಲಿಯೂ ನಮ್ಮ ರಾಜಸೂಯದಲ್ಲಿ ನಿನ್ನದ್ದು ಇದೆ, ಶಿಶುಪಾಲ ವಧೆ, ದಂತವಕ್ರವಧೆ ಇದೆ. ನಿನಗೆ ಯಾವ ಪ್ರಸಂಗ ಬರ್ತದೆ? ನೀನು ಕಾಣಬೇಕಾ? ಹೆಣದ ಮೇಲೆ ಕುಳಿತು ಹೋಳಿಗೆ ತಿನ್ನುವ ವರ್ಗನೆ. ನಿನಗೆ ಎಂತದ್ದು ಆಗ್ತದೆ? ನಾವು ಕಷ್ಟವನ್ನು ರಾಜಸೂಯ ಮಾಡಿದ್ದು, ನಿನ್ನದ್ದು ಶಿಶುಪಾಲ ವಧೆ ಪ್ರಸಂಗ. ನಮ್ಮ ರಾಜಸೂಯ ಬದಿಯಲ್ಲಿ ಮಾಡ್ತೇ ಕೃಷ್ಣ. ಅಲ್ಲ, ಒಂದು ಸಣ್ಣ ಪ್ರಕರಣ ಹೊಟ್ಟೆಯಲ್ಲಿದ್ದದೆಲ್ಲ ಹೊರಗೆ ಬಂತಲ್ಲ. ಅಲ್ಲ, ನನಗೆ ಈಗೊಂದು ಕಣ್ಣು ಭಾಷೆ ಮಾಡುದು ಅಲ್ಲ. ಈಗ ನೀನು ಅದು ಇಲ್ಲ, ನೀನು ಕೂತು ಮಜರೆ ಕಣ್ಣ ಹರರೆ ಗಣು ಸತ್ವಾತಿಶಯನೇ. ಒಮ್ಮೆಲೆ ನೀನು ಈ ಮೇಘ ಸ್ಫೋಟ ಆಗುವಾಗ, ದೊಡ್ಡ ಗುಡ್ಡ ಜರಿದು ಬಿದ್ದಾಗ ಒಮ್ಮೆ ಮಹಾರಥಿ ಕರ್ಣ ಹರರೆ ಬಲ ನಿನಗೆ ಕರ್ಣನ ಬಗ್ಗೆ ಗೊತ್ತುಂಟು. ಹೀಗೆ ಮಾಡಿ ಈಗ ಒಂದು ಕಣ್ಣೊತ್ತುದು ಅದು ಇಲ್ಲ. ಇಲ್ಲ, ಎಷ್ಟು ಮಂದಿಗೆ ಕಣ್ಣೊತ್ತಿದ್ದಿ, ಎಷ್ಟು ಮಂದಿಗೆ ಕೊಳಲು ತಿರುಗಿಸಿದ್ದಿ, ಎಷ್ಟು ಮಂದಿಗೆ ಹೀಗೆ ಎಲ್ಲ ಮಾಡ್ತಾ ಇದ್ದಿ. ಎಂತನೂ ಇಲ್ಲ ನಿಂದು. ನಾನು ಕಣ್ಣೊತ್ತುವುದಕ್ಕೆ ಬೇರೆ ಬೇರೆ ಅರ್ಥ ಉಂಟು. ಈಗ ನನ್ನ ಬಗ್ಗೆ ಗೊತ್ತುಂಟು ನಿನಗೆ, ಅಲ್ಲದಿದ್ರೆ ಕರ್ಣನ ಬಗ್ಗೆ ಗೊತ್ತುಂಟು, ನಿನ್ನ ಬಗ್ಗೆಯೂ ಗೊತ್ತುಂಟು. ಸ್ವಸ್ಥಾನ ಪ್ರಜ್ಞೆ ಇದ್ದು ನೀನು ಮಾತಾಡಿದ್ದು, ನೀ ಹೇಳ್ಬೇಕು ಮಾತ್ರ. ಆದ್ರೆ ಪೂರ್ವ ಪಕ್ಷ ಇದೆ ನಿನ್ನ ಮೇಲೆ ಆರೋಪ ಅಲ್ಲ. ನಿನ್ನ ಸ್ವಭಾವ ಬಿಡುವುದಿಲ್ಲ. ಈಗ ಹೆತ್ತ ಮಗನಿಗೂ ಕಲಿಸದೇ ಇದ್ದದ್ದನ್ನು ಗುರುಗಳು ನಿನಗೆ ಕಲಿಸಿದ್ದು. ಅಂದ್ರೆ ಕಾರಣ ಉಂಟದು. ಕರ್ಣನು ಕೇಳಿಲ್ಲ, ಸ್ವಲ್ಪ ಅವಿವೇಕ.
ಹೌದು. ಕೋಪ, ಮೂಗಿನ ತುದಿಯಲ್ಲಿ ಕೋಪ. ಹ, ಹಗಣ ಅವಿವೇಕಿಯಾದವನ ಕೈಯಲ್ಲಿ ಹ, ಕಟ್ಟಿಗೆಯ ತುಂಡನ್ನು ಉರಿಯುತ್ತಿರುವುದು ಕೊಟ್ಟರೆ ಅವನು ಇಡೀ ಬೀಸಿಕೊಂಡು ಹೋಗ್ತಾನೆ. ಹ. ಅದಕ್ಕೆ ನನ್ನ ಮಗನಿಗೆ ಮೂಗಿನ ತುದಿ. ಈಗ ಅಷ್ಟು ವಿಶ್ವಾಸ ಇದ್ದಂತಹ ಗುರುಗಳು ಹಾ, ಅಲ್ವಾ? ಹೌದು. ಒಬ್ಬ ಬಡ ತಾಯಿ ಮಗ ಹಾ, ಬೇಟೆಯಾಡುವಂತ ಹುಡುಗ, ಹಾ. ಅವನಿಗೆ ಕಲಿಸೋದು ನೋಡುವಾಗ ನಿನಗೆ ಈರ್ಷ್ಯ ಬಂತು. ನನಗೆ ಈಶ್ವರ ಬಂದದ್ದಲ್ಲ ಅಂತ ಎಲ್ಲರೂ ತಪ್ಪು ವ್ಯಾಖ್ಯಾನ ಮಾಡುದು. ಮತ್ತೆಂತದ್ದು? ನಾನು ಹೇಳಿದ್ದು ಹಾ. ನನಗೆ ಇಷ್ಟರವರೆಗೆ ಕಲಿಸದೇ ಇದ್ದದ್ದು ಅವನಿಗೆ ಏನು ಗುರುಗಳೇ ನೀನು ಕಲಿಸಿದ್ದು ಅಂತ ಹೇಳ್ತಾನೆ ಅಂತ. ಹಾ. ಅದು ಲೋಕದಲ್ಲಿ ಪ್ರಚಾರ ಏನಾಯ್ತು ಅಂದ್ರೆ ಹಾ. ಅರ್ಜುನನಿಗೆ ಹೊಟ್ಟೆಗೆ, ನನಗೆ ಎಂತ ಹೊಟ್ಟೆಗಿಚ್ಚು? ಹಾ. ಅದು ಧನುರು ವೇದ ಅಲ್ಲ, ಅದೊಂದು ಚಮತ್ಕಾರ. ಅಲ್ಲ, ಅವರ ಉದ್ದೇಶ ಹೊಡೆಯುದು. ಅಲ್ಲ. ಮತ್ತೆ ದೀಪ ಆರಿ ಹೋಗುವಾಗ ನನಗೂ ಗೊತ್ತಾಗಿದೆ. ಅಲ್ಲ, ಉದ್ದೇಶ ನಮ್ಮಲ್ಲಿ ದೀಪ ಆರಲೇ ಇಲ್ಲ. ಆರ ಮನೆಯಲ್ಲೂ ನಾವು ದೀಪ ಆರುವುದಿಲ್ಲ. ಹ. ನಮ್ಮ ಕತ್ತಲೆಯಲ್ಲಿ ಇಲ್ಲ, ಅವನಿಗೆ ಬೆಳಕು ನೋಡಿ ಗೊತ್ತಿಲ್ಲ. ಅವರು ಕಲಿಸದೇ ಇದ್ರು ಅರ್ಥ. ಹೌದು, ಆದರೆ ಗುರುಗಳನ್ನು ಒಪ್ಪಿಕೊಂಡು ಗುರುದಕ್ಷಿಣೆ ಕೊಟ್ಟ. ಈಗ ಶಿಷ್ಯ ಅಂದ್ರೆ ಹೇಗಿರ್ಬೇಕು ಎನ್ನುವುದನ್ನು ತೋರಿಸಿದ. ಆ ಬೆರಳು ಕಡದ, ನಾನು ಬೆರಳು ಕಡಿಯುವುದ? ಬೇಡ, ನೀನು ಹಾಗೆ ಅಲ್ಲ. ಅಲ್ಲ, ನನಗೆ ಅಂದ್ರೆ ನಾನು ದ್ರುಪದನನ್ನು ಕಟ್ಟಿ ತಂದು ಅಹಿಚ್ಛತ್ರವನ್ನೇ ಕೊಟ್ಟಿಲ್ಲ ಅವರಿಗೆ, ಉಂಬಳಿ ಕೊಟ್ಟಿಲ್ಲ. ಅಲ್ಲ, ಏನೇ ಇರಲಿ, ನಮ್ಮ ಹಾಗೆ ಒಬ್ಬ ಸಾಧನೆ ಮಾಡಿದಾಗ ಹಾ. ಅವನ ಬಗ್ಗೆ ಈರ್ಷ್ಯ ಬೇಕು. ಹಾ. ಅದನ್ನು ಮಾತ್ಸರ್ಯ ಆಗಬಾರದು.